ನಮಸ್ಕಾರ. ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಿರುವಂಥ ಅತ್ಯಮೂಲ್ಯ ಕೊಡುಗೆಗಳನ್ನು ಅಥವಾ ಸಂಬಂಧಗಳನ್ನು ಅಥವಾ ಮೂಲಭೂತ ಸೌಕರ್ಯಗಳನ್ನು ನಾವು ಎಷ್ಟೋ ಸಲ ಸದರ ಮಾಡ್ಕೊಂಬಿಟ್ಟಿರ್ತೀವಿ. ಈ ಸದರ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನ ನಮಗೆ ಗೊತ್ತಿಲ್ಲದಲ್ಲೇ ಇರೋ ಥರ ಸಪ್ಪೆ ಸಪ್ಪೆ ಆಗಿಬಿಟ್ಟಿರುತ್ತೆ. ನಾವು ಈ ಸದರವನ್ನು ಧನ್ಯತಾಭಾವದಿಂದ ಅದಲು ಬದಲು ಮಾಡಿದರೆ ನಮ್ಮ ಜೀವನ ಎಷ್ಟೋ ಚೆನ್ನಾಗಿರುತ್ತೆ, ಮನಸ್ಸು ಉಲ್ಲಾಸದಾಯಿಯಾಗಿರುತ್ತೆ. ಚಿಕ್ಕ ಉದಾಹರಣೆ, ನಮ್ಮ ಜೀವನದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಮುಂಚೆಯಿಂದನೂ ಈ ಧನ್ಯತಾಭಾವವನ್ನು ಹೆಣೆದು ಬಿಟ್ಟಿದ್ರು. ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರಿಗೆ ನಮಸ್ಕರಿಸೋದು, ಅಪ್ಪ ಅಮ್ಮಂಗೆ ನಮಸ್ಕರಿಸೋದು, ಗುರುಗಳಿಗೆ ನಮಸ್ಕರಿಸೋದು. ಪದ್ಧತಿ ಆಚಾರ ವಿಚಾರದ ಬಗ್ಗೆ ಮಾತಾಡ್ತಿಲ್ಲ. ನಿಮಗೆ ನಂಬಿಕೆ ಇದ್ದರೆ ಪದ್ಧತಿ ಆಚಾರ ವಿಚಾರನ ಬೆಳೆಸ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಇಷ್ಟ. ಆದರೆ ಮ್ಯಾಟ್ರ್ ಏನಪ್ಪ ಅಂತಂದರೆ, ಧನ್ಯತಾಭಾವ ನಿಮ್ಮ ಜೀವನವನ್ನು ಇನ್ನೂ ಚೆನ್ನಾಗಿದೆ ಅನ್ನೋ ರೀತಿ ಭಾಸಗೊಳಿಸುತ್ತೆ. ಜಾಸ್ತಿ ಹೆಚ್ಚೇನು ಬೇಕಾಗಿಲ್ಲ ರೀ. ಬೆಳಗ್ಗೆಯಿಂದ ಕಷ್ಟಪಟ್ಟು ದುಡಿದು ಆ ಅಡುಗೆ ಮನೆಯಿಂದ ತಂದು ನಿಮ್ಮ ತಟ್ಟೆನಲ್ಲಿ ಊಟ ಹಾಕಿ ನಿಮಗೆ ಉಣಬಡಿಸ್ತಾರಲ್ಲ, ಒಂದು ಸಣ್ಣ ಉದಾಹರಣೆ. ಅವ್ರನ್ನ ಕರೆದು ಒಂದು ಥ್ಯಾಂಕ್ ಯು ಹೇಳಿ. ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ಮಗಳಾಗಿರ್ಬೋದು. ಮೊದಲಿಗೆ ಅವ್ರು ಕೇಳ್ತಾರೆ ಯಾಕೆ ಅಂತ. ನನಗೋಸ್ಕರ ಪ್ರತಿನಿತ್ಯ ದುಡಿತೀಯ, ಥ್ಯಾಂಕ್ ಯು ಅಂತ ಒಂದು ಹೇಳಿ ನೋಡಿ. ಅವ್ರೇನು ಅನ್ಕೋತಾರೆ, ಅವ್ರೇನು ಮಾಡ್ತಾರೆ ಬೇರೆ. ನಿಮ್ಮ ಮನಸ್ಸಿನಲ್ಲಾಗೋ ಬದಲಾವಣೆಯನ್ನು ಅನುಭವಿಸಿ ನೋಡಿ.